ವಿಚ್ಛೇದನದ ನಂತರ ಪತಿ ಮರಣ ಹೊಂದಿದರೆ ಮಾಜಿ ಪತ್ನಿಯ ಪರಿಸ್ಥಿತಿ ಏನಾಗಬಹುದು ಎಂಬ ಕಾನೂನಾತ್ಮಕ ಗೊಂದಲಕ್ಕೆ ಮುಂಬೈ ಹೈಕೋರ್ಟ್ ಮಹತ್ವದ ತೀರ್ಪಿನ ಮೂಲಕ ತೆರೆ ಎಳೆದಿದೆ. ಪತಿಯ ಮರಣದ ನಂತರವೂ ಆತನ ಆಸ್ತಿಯಿಂದ ಜೀವನಾಂಶ ಪಡೆಯುವ ಸಂಪೂರ್ಣ ಹಕ್ಕು ಮಾಜಿ ಪತ್ನಿಗೆ ಇರಲಿದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಮೃತರ ಪಾಲಿನ ಆಸ್ತಿಯನ್ನ ಯಾರು ವಾರಸುದಾರರಾಗಿ ಪಡೆಯುತ್ತಾರೋ ಅವರೇ ಈ ಜೀವನಾಂಶದ ಹಣವನ್ನ ಪಾವತಿಸಬೇಕಾಗುತ್ತದೆ. ನರೇನ್ ಗೋರೆಗಾಂವ್ಕರ್ ಎಂಬುವರ ನಿಧನದ ಬಳಿಕ ಅವರ ಮಾಜಿ ಪತ್ನಿ ವರ್ಷಾ ಅವರಿಗೆ ಸಿಗುತ್ತಿದ್ದ ಜೀವನಾಂಶವು ಸ್ಥಗಿತಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ನ್ಯಾಯ ಒದಗಿಸುವಂತೆ ಕೋರಿ ವರ್ಷಾ ಅವರು ಹೈಕೋರ್ಟ್ ಮೆಟ್ಟಿಲೇರಿದರು. ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಭಾರತಿ ಮತ್ತು ಮಂಜುಷಾ ದೇವ್ ಪಾಂಡೆ ಅವರಿದ್ದ ನ್ಯಾಯಪೀಠವು ಪತಿಯ ಮರಣದ ಕಾರಣ ನೀಡಿ ಮಹಿಳೆಗೆ ಜೀವನಾಂಶ ನಿರಾಕರಿಸಲು ಸಾಧ್ಯವಿಲ್ಲ ಎಂಬ ತೀರ್ಪನ್ನು ಪ್ರಕಟಿಸಿತು. ಇದೇ ವೇಳೆ ನ್ಯಾಯಾಲಯ ಮತ್ತೊಂದು ಪ್ರಮುಖ ಅಂಶವನ್ನ ಕಾನೂನು ವ್ಯಾಪ್ತಿಯಡಿ ಸ್ಪಷ್ಟಪಡಿಸಿದೆ. ಕಾಲ ಬದಲಾದಂತೆ ಮೃತರ ಆಸ್ತಿಯ ಮೌಲ್ಯ ಹೆಚ್ಚಾಗಿದೆ ಅಥವಾ ಇಂದಿನ ದಿನಬಳಕೆ ವೆಚ್ಚಗಳು ದುಬಾರಿಯಾಗಿವೆ ಎಂಬ ಕಾರಣಗಳನ್ನು ಮುಂದಿಟ್ಟುಕೊಂಡು ಜೀವನಾಂಶದ ಮೊತ್ತವನ್ನು ಹೆಚ್ಚಿಸಲು ಕಾನೂನಿನಲ್ಲಿ ಅವಕಾಶ ಇಲ್ಲ ಎಂದು ಕೋರ್ಟ್ ಹೇಳಿದೆ. ಪತಿ ಮರಣ ಹೊಂದಿದ ಸಮಯದಲ್ಲಿ ಆಸ್ತಿಯು ಯಾವ ಸ್ಥಿತಿಯಲ್ಲಿತ್ತೋ ಅದರ ಆಧಾರದ ಮೇಲಷ್ಟೇ ಜೀವನಾಂಶದ ಮೊತ್ತ ನಿರ್ಧಾರವಾಗುತ್ತದೆ ಎಂದು ಹೇಳಿದೆ. ಅಲ್ಲದೆ ಆಸ್ತಿಯನ್ನ ಹಂಚಿಕೊಂಡ ವಾರಸುದಾರರು ತಮ್ಮ ಸ್ವಂತ ಶ್ರಮದಿಂದ ಗಳಿಸಿದ ಆದಾಯ ಅಥವಾ ಆಸ್ತಿಯನ್ನ ಆಧರಿಸಿ ಮಾಜಿ ಪತ್ನಿಯು ಹೆಚ್ಚಿನ ಹಣವನ್ನ ಹಕ್ಕಿನ ರೂಪದಲ್ಲಿ ಪಡೆಯಲು ಸಾಧ್ಯವಿಲ್ಲ ಎಂದು ನ್ಯಾಯಪೀಠವು ತನ್ನ ಆದೇಶದಲ್ಲಿ ಉಲ್ಲೇಖಿಸಿದೆ. ಈ ತೀರ್ಪು ದೇಶದ ವಿಚ್ಛೇದಿತ ಮಹಿಳೆಯರ ಆರ್ಥಿಕ ಭದ್ರತೆಯ ಕಾನೂನಿಗೆ ಬಲ ನೀಡಿದಂತಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.